ಬೆಳಗಾವಿಯಲ್ಲಿ ಗಣೇಶ ವಿಸರ್ಜನೆ ನಿನ್ನೆ ಅದ್ದೂರಿಯಾಗಿ ನಡೆದಿದ್ದು, ತಡವಾಗಿ ವಿಸರ್ಜನೆಗೆ ತೆರಳಿದ್ದ ಚೌಹಾಟ್ ಗಲ್ಲಿಯ ಗಣೇಶನಿಗೆ ಪೊಲೀಸರು ತಡೆ ಹಿಡಿದಿದ್ದಾರೆ. ಹೌದು, ಬೆಳಗಾವಿ ನಗರದಲ್ಲಿ ನಿನ್ನೆ ತಡರಾತ್ರಿ ಗಲಾಟೆಯಾದ ಬೆನ್ನಲ್ಲೇ ಬೆಳಗಾವಿಯಲ್ಲಿ ಪೊಲೀಸರು ಹೈ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ನಿನ್ನೆ ಸಾಯಂಕಾಲದಿಂದಲೇ ಗಣೇಶನ ವಿಸರ್ಜನೆ ನಡೀತಾ ಇದೆ. ಬೆಳಗಾವಿ ನಗರದ ಚೌಹಾಟ್ ಗಲ್ಲಿಯ ಗಣೇಶನ ವಿಸರ್ಜನೆ ತಡವಾಗಿ ತೆರಳಿದ್ದಕ್ಕೆ ಬೆಳಗಾವಿ ಪೊಲೀಸರು ತಡೆದ ಘಟನೆ ನಡೆದಿದೆ. ಪೊಲೀಸರ ನಡೆಯನ್ನ ಖಂಡಿಸಿ ಬೆಳಗಾವಿಯಲ್ಲಿ ಗಣೇಶೋತ್ಸವ ಮಂಡಳಿಯ ಸದಸ್ಯರು ಡಿಸಿ ಕಚೇರಿ ಆವರಣದಲ್ಲಿ ಗಣೇಶ ಮೂರ್ತಿ ನಿಲ್ಲಿಸಿ ಪ್ರತಿಭಟನೆ ಮಾಡಿದ್ದಾರೆ. ಪ್ರತಿ ವರ್ಷ ಹೋಗುವ ಮಾರ್ಗದಲ್ಲಿ ವಿಸರ್ಜನಾ ಮೆರವಣಿಗೆಗೆ ಅವಕಾಶ ಕೊಡುವಂತೆ ಗಣೇಶ ಮಂಡಳಿ ಪಟ್ಟು ಹಿಡಿದಿದೆ. ಬೆಳಗಾವಿ ನಗರದ ಖಡಕ್ ಗಲ್ಲಿ, ಬಡಕಲ್ ಗಲ್ಲಿ, ಶೆಟ್ಟಿಗಲ್ಲಿ ಮೂಲಕ ಅವಕಾಶ ಕೊಡುವಂತೆ ಗಣೇಶ ಮಂಡಳಿ ಸದಸ್ಯರು ಪಟ್ಟು ಹಿಡಿದಿದ್ರು. ಆದರೆ ಆ ಮಾರ್ಗದಲ್ಲಿ ಯಾವುದೇ ಕಾರಣಕ್ಕೂ ಅನುಮತಿ ಕೊಡುವುದಿಲ್ಲ. ಗಣೇಶೋತ್ಸವ ಮೂರ್ತಿಯನ್ನ ತಡವಾಗಿ ಎತ್ತಿದ್ದಾರೆ. ನಿನ್ನೆಯಿಂದ ಈವರೆಗೂ ಭದ್ರತೆ ನಿಯೋಜನೆ ಮಾಡಿದ್ದೇವೆ. ಗಣೇಶ ಮಂಡಳಿಯವರು ಬೇಕಂತಲೇ ತಡವಾಗಿ ಗಣೇಶ ಮೂರ್ತಿ ವಿಸರ್ಜನೆಗೆ ಮುಂದಾಗಿದ್ದಾರೆ ಎಂದು ಪೊಲೀಸ್ ಮೂಲಗಳು ಮಾಹಿತಿ ನೀಡಿವೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ಹಿನ್ನೆಲೆ ಡಿಸಿಪಿ ರೋಹನ್ ಜಗದೀಶ್ ಆಗಮನಿ ಗಣೇಶೋತ್ಸವ ಮಂಡಳಿ ಮನವೊಲಿಸಲು ಯತ್ನಿಸಿದ್ದು, ಗಣೇಶ ಮಂಡಳಿಗಳ ಹೋಗುವ ಮಾರ್ಗದಂತೆ 10 ಜನರೊಂದಿಗೆ ಹೊಸ ವಿಸರ್ಜನೆ ಮಾಡುವಂತೆ ಅನುಮತಿ ನೀಡಿದ್ದಾರೆ. ಅದರಂತೆ ಗಣೇಶನ ವಿಸರ್ಜನೆಗೆ ತೆರಳಲಾಗಿದೆ.